ಬಿಳುಗುಳ ವತಿಯಿಂದ ನಡೀತಿರೋ ಇದೊಂದು ಕ್ರೀಡಾಕೂಟ ನಮ್ಮ ಈ ಸೌಹಾರ್ದತೆಗೋಸ್ಕರ ಈ ನಮ್ಮ ಬಿಳುಗುಳ ಅಂಬೇಡ್ಕರ್ ಸ್ಕೂಲ್ ಅಂತ ಹೇಳ್ತಾರೆ ಇಲ್ಲಿ, ಆ ಅಂಬೇಡ್ಕರ್ ಸ್ಕೂಲ್ ಫೀಲ್ಡಲ್ಲಿ ನಮಗೆ ಇದೊಂದು ಭಾರಿ ಒಂದು ಸೌಹಾರ್ದತೆಗೋಸ್ಕರ ಇದನ್ನ ನಡೆಸಿರೋದು. ಈಗಾಗಲೇ 2-3 ಮ್ಯಾಚ್ ನಡೆಸಿದ್ದಾರೆ ಇಲ್ಲಿ ಹೊರಗಡೆ ಗ್ರಾಮಗಳಲ್ಲಿ, ತಾಲೂಕಲ್ಲಿ ನಡೆಸಿದ್ದಾರೆ. ಈಗ ಸ್ಪೋರ್ಟ್ಸ್ಗಳೇನಾಗ್ತಿದೆ, ಒಂದು ಜಾತಿಗೆ ಸೀಮಿತ ಆಗ್ತಿದೆ. ಬಟ್ ಅದನ್ನ ಹೊರಗಾಕ್ಬೇಕು. ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಈ ಭಾರತ ದೇಶದಲ್ಲಿ ನಾವು ಬದುಕ್ತಿದೀವಿ. ಅದಕ್ಕೋಸ್ಕರ ಈ ಕ್ರೀಡಾಂಗಣ ಯಾವುದೇ ಕಾರಣಕ್ಕೆ ಯಾವುದೇ ಜಾತಿ ಮೇಲಿಲ್ಲ, ಕ್ರೀಡಾನೇ ಒಂದು ಜಾತಿ ಅಂತೇಳಿ ನಾವು ಇದನ್ನ ನಮ್ಮ ಬಿಳುಗುಳದಿಂದ ನಡೆಸ್ಕೊಳ್ಳೋಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಆರ್ಗನೈಸರ್ ಆದಂಥ ಇವರು ಮನು ಅವರು, ಆಮೇಲೆ ನಾಸಿರ್ ಹುಸೇನ್ ಅವರು, ಒಳ್ಳೆ ಸಂದೇಶ ಇದು. ನಾವೊಬ್ರು ಸೀನಿಯರ್ ಪ್ಲೇಯರೇ ಆದ್ರೂ ನಮಗೆ ಈ ಥರದ್ದು ಬೇಕಿತ್ತು. ಇಲ್ಲಿಂದ ನಾವು ಮುಂದಕ್ಕೆ ಇಡೋ ಹೆಜ್ಜೆಗಳು ಇನ್ನೂ ನಾವು ಸೌಹಾರ್ದತೆಯಲ್ಲಿ ಹೋಗ್ತೀವಿ ಅಂತೇಳಿ ಹೇಳ್ಕೊಳ್ತೀವಿ. ಬಿಳುಗುಳದಲ್ಲಿ ಮ್ಯಾಚ್ ನಡೆಸ್ಬೇಕಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ವಿ. ಒಂದೂವರೆ ವರ್ಷ ಆಗಿತ್ತು. ನಾನು ಮನು ಹಿಂಗೆ ಕೂತು ಮಾತಾಡುವಾಗ ಒಂದು ಸೌಹಾರ್ದತೆ ಕ್ರಿಕೆಟ್ ನಡೆಸೋಣ ಅಂತ ಮಾಡಿದ್ವಿ. ಅದಕ್ಕೆ ಇವತ್ತು ಸೌಹಾರ್ದತೆ ಕ್ರಿಕೆಟ್ ನಡೆಸ್ತಾ ಇದೀವಿ ನಾನು ಮನು. ಹಂಗಾಗಿ ಇವರು ಎಲ್ಲರೂ ಸಹಕರಿಸಿದ್ದಾರೆ ನಮಗೆ. ನಮ್ಮ ಊರ್ ಮನೆಯವರೇ, ಹೊರಗಡೆ ನಾವು ಎಲ್ಲೂ ಹೋಗಿಲ್ಲ. ನಮ್ಮ ಊರ್ ಮನೆಯೊಳಗೆ ನಮ್ಮ ಸೌಹಾರ್ದತೆವಾಗಿ ಒಂದು ಮ್ಯಾಚ್ ನಡೆಸ್ತಿರೋದು. ನಾವು ವರ್ಷ ಟೂರ್ನಮೆಂಟ್ ನಡೆಸ್ತೀವಿ ಯಾವಾಗಲೂ. ಅದರಲ್ಲಿ ಊರ್ ಮನೆಯವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಈ ಕ್ರೀಡೆಯಲ್ಲಿ ಯಾವಾಗಲೂ ಒಗ್ಗಟ್ಟೆ ಇದ್ದೇ ಇರುತ್ತೆ ಎಲ್ಲೇ ಹೋದ್ರೂ. ಅದೇ ರೀತಿ ತಮೀಜ್ ಭಾಯ್ ಆಗ್ಬೋದು, ಕಿಶೋರ್ ಆಗಿರ್ಬೋದು, ಹಾಗೆ ಸಿಂಗ್ ಆಗಿರ್ಬೋದು, ಇಲ್ಲಿ ಊರವರೆಲ್ಲ ಸಪೋರ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ಟೂರ್ನಮೆಂಟ್ ನಡೆಸ್ತಿದ್ದೀವಿ. ಇನ್ನು ಮುಂದೆನೂ ನಾವು ಒಳ್ಳೆ ಟೂರ್ನಮೆಂಟ್ ನಡೆಸ್ತೀವಿ. ಅದಕ್ಕೆ ಊರವ್ರ ಸಪೋರ್ಟು ಬೇಕು. ನಾವು ಆಲ್ರೆಡಿ ಎಲ್ಲ ಒಗ್ಗಟ್ಟಲ್ಲೇ ಇದ್ದೀವಿ. ಈ ಒಗ್ಗಟ್ಟು ಯಾವತ್ತೂ ಕಳ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಈ ಟೂರ್ನಮೆಂಟ್ ನಡೆಸ್ತಿದ್ದೀವಿ.